ಹಾಯ್ ಹಲೋ ನಮಸ್ಕಾರ. ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ನೆಮ್ಮರು ಗ್ರಾಮ ಪಂಚಾಯತಿಯಲ್ಲಿ 2 ಬಾರಿ ಸದಸ್ಯರಾಗಿ ಒಮ್ಮೆ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಅದರ ಜೊತೆಯಲ್ಲಿ ಶೃಂಗೇರಿ ತಾಲೂಕಿನ ತ್ರೈಮಾಸಿಕ ಕೆಡಿಪಿ ಸಮಿತಿಯಲ್ಲಿ 3 ಬಾರಿ ಸದಸ್ಯರಾಗಿಯೂ ಕೂಡ ಕೆಡಿಪಿ ಸದಸ್ಯರಾಗಿ ಸೇವೆ ಸಲ್ಲಿಸಿ ಪ್ರಸ್ತುತ ನೆಮ್ಮರು ಗ್ರಾಮ ಪಂಚಾಯತಿಯ ಸದಸ್ಯರಾಗಿ ಹಾಗೂ ಶೃಂಗೇರಿ ತಾಲೂಕಿನ ಕೆಡಿಪಿ ಸದಸ್ಯರಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಶ್ರೀಯುತ ಪುಟ್ಟಪೇಟೆ ನಮ್ಮ ಜೊತೆ ಇದ್ದಾರೆ. ಪುಟ್ಟಪೇಟೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರಿ ಇದ್ದೀರಾ? ಪುಟ್ಟಪೇಟೆ ಮೊದಲನೇದಾಗಿ ನೆಮ್ಮಾರು ಗ್ರಾಮ ಪಂಚಾಯತಿಯಲ್ಲಿ 2ನೇ ಬಾರಿ ನೀವು ಸದಸ್ಯರಾಗಿರುವಂಥದ್ದು. ಆ 2ನೇ ಬಾರಿ ಸದಸ್ಯರಾಗಿ ನಿಮ್ಮ ಒಂದು ಕಾರ್ಯಚಟುವಟಿಕೆ, ನಿಮ್ಮ ಒಂದು ಕೆಲಸಗಳು ಯಾವ ರೀತಿಯಾಗಿ ನಡೀತಾ ಇದೆ? ನಾನು 2000 ಇಸ್ವಿಲಿ ನಾನು ಗ್ರಾಮ ಪಂಚಾಯತಿ ಪ್ರಥಮವಾಗಿ ಗ್ರಾಮ ಪಂಚಾಯತಿ ಒಳಗಡೆ ಹೋದೆ. ಅವತ್ತು ನನಗೆ ನಾನು 2000 ಇಸ್ವಿಲಿ ನಾನು ಅಧ್ಯಕ್ಷನಾಗಿ ಆಯ್ಕೆ ಆದೆ ಅಲ್ಲಿ ಜನರಲ್ ಕಮಿಟಿ ಮೊದಲ ಬಾರಿ. ಅವತ್ತಿನ ಒಂದು ಗ್ರಾಮ ಪಂಚಾಯತಿ ವ್ಯವಸ್ಥೆ ತುಂಬಾ ಚಂದ ಇತ್ತು. ಅವತ್ತು ನಮ್ಗೆ ನಮ್ಮ ಗುರುಗಳಾದಂತಹ ಡಿ.ವಿ. ಚಂದ್ರೇಗೌಡರು ಇಲ್ಲಿ ಶಾಸಕರಾಗಿ ಮಂತ್ರಿ ಆಗಿದ್ರು. ತುಂಬಾ ಅವರು ತಿಳ್ಕೊಂಡವರು. ಅವರು ನಮ್ಮ ಪೂಜ್ಯರು, ನಮ್ಮ ತಂದೆ ಸಮಾನ. ಅವರು ನಮ್ಗೆ ಇವತ್ತಿಗೂ ಅವರ ಮಾರ್ಗದರ್ಶನ, ಅವರ ಒಂದು ಆ ಸಲಹೆ ಸಹಕಾರಗಳಿಂದ ಅವತ್ತು ಪಂಚಾಯತಿ ಮಟ್ಟ ಆ ಮಟ್ಟಕ್ಕೆ ಇತ್ತು. ಮೆಂಬರ್ಗಳಿಗೆ ಆ ಗೌರವ ಇತ್ತು. ಆದ್ರೆ ಮೆಂಬರ್ಗಳಿಗೆ ಅವತ್ತು ಅವರಿಗೆ ಒಂದು 15 ರೂಪಾಯಿ ಅವರಿಗೆ ಮೀಟಿಂಗ್ ಫೀಸ್ ಮಾತ್ರ, ಖಾಲಿ 15 ರೂಪಾಯಿ. ಕೆಲವು ಮೆಂಬರ್ ರಿಸರ್ವ್ ಕ್ಯಾಂಡಿಡೇಟ್ ಇಂದ ಬಂದವರಿಗೆ ಮನೆಗೆ ಹೋಗ್ಲಿಕ್ಕೆ ದುಡ್ಡಿದ್ದಾಗ ನಾವು ಕೊಟ್ಟು ಕಳಿಸ್ತಿದ್ವಿ. ಆತರ ಊಟಕ್ಕೂ ಸಾಕಾಗ್ತಿರ್ಲಿಲ್ಲ. ಆದ್ರೂ ಪಂಚಾಯತಿಗೆ ಅತಿ ಗೌರವ ಇತ್ತು. ಆಗಿನ ಒಂದು ವ್ಯವಸ್ಥೆಗೂ ಈಗಿನ ಒಂದು ವ್ಯವಸ್ಥೆಗೂ ಏನು ವ್ಯತ್ಯಾಸ ಇಷ್ಟೇ. ಇವತ್ತು ನೋಡಿ ಏನಾಗಿದೆ ಅಂತ ಹೇಳಿದ್ರೆ, ನಾನೀಗ 4.5 ಆಗಿ 5 ವರ್ಷಕ್ಕೆ ಕಾಲ ಪಾದಾರ್ಪಣೆ ಮಾಡ್ತಾ ಇದ್ದೀನಿ. ಇನ್ನೇನೊಂದು 2-3 ತಿಂಗಳಿದೆ ನನ್ನ ಅಧಿಕಾರವಾಗಿ. ಹಿಂದೆ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಅಂತೆಲ್ಲ ಇತ್ತು. ಅವತ್ತು ಏನಾಗ್ತಿತ್ತು, ಹಿಡಿತಗಳು ಒಬ್ಬೊಬ್ಬರ ಕೈಗೆ ಹಿಡ್ಕೊಂಡು ಬಂದು ಪಂಚಾಯತಿನೂ ಒಂದು ಹಿಡಿತದಲ್ಲಿ ಇರ್ತಿತ್ತು. ಇವತ್ತು ಏನಾಗಿದೆ, ಯಾರ ಕೈಯಲ್ಲೂ ಇಲ್ಲ ಹಿಡಿತ. ಒಬ್ರು MLA ನಮ್ಮ ಕ್ಷೇತ್ರ ಅಂತೂ 4 ತಾಲೂಕು ಬರ್ತದೆ. 4 ತಾಲೂಕಲ್ಲಿ ಅವರು ನಮ್ಗಿಂತ ಒಂದು ಹೆಚ್ಚು ಕಡಿಮೆ ಒಂದು 50-60 ಕಿಲೋಮೀಟರ್ ದೂರದಲ್ಲಿದ್ದಾರೆ. ಸಾಮಾನ್ಯ ವ್ಯಕ್ತಿಗಳು ಹೋಗಿ ಅವ್ರನ್ನ ಯಾವತ್ತೂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕಾಗಲ್ಲ. ನಾನು ಹೋಗ್ಬೋದು, ನನ್ನ ಆತ್ಮೀಯರು, ನಮ್ಮ ನಾಯಕರವರು ಹೋಗ್ತೀವಿ. ಅದು ಸವಾಲುಗಳನ್ನ ಹೇಳ್ಕೊಳ್ಳಿಕ್ಕೆ ಜಾಗ ಇಲ್ಲ. ಈ ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತಿ ಇವೆಲ್ಲ ಇದ್ರೆ ಏನಾಗುತ್ತೆ, ಕಷ್ಟನ ನನ್ನ ಹತ್ರ ಬಂದು ಹೇಳಿದಾಗ ನನ್ನ ಹತ್ರ ಆಗಲ್ದಾಗ ನಿಮ್ಮ ಹತ್ರ ಬಂದು ಹೇಳ್ತಾರೆ, ನಿಮ್ಮ ಹತ್ರ ಆಗಲ್ದಾಗ ಅವ್ರ ಹತ್ರ ಹೇಳ್ತಾರೆ. ಬಟ್ ಇವತ್ತು ಯಾರ ಹತ್ರ ಏನಿದ್ರು ಶಾಸಕರ ಹತ್ರ ಹೋಗ್ಬೇಕು, ಇಲ್ಲ MP ಹತ್ರ ಹೋಗ್ಬೇಕು. ಆ ಮಟ್ಟಕ್ಕೆ ಸಾಮಾನ್ಯದ ಜನ ಹೋಗ್ಲಿಕ್ಕೆ ಆಗಲ್ಲ. ಅಂದ್ರೆ ನಿಮ್ಮ ಒಂದು ಈಗ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಅಧ್ಯಕ್ಷ ಸಂದರ್ಭದಲ್ಲಿ ನೆಮ್ಮರು ಪಂಚಾಯತಿ ವ್ಯಾಪ್ತಿಯಲ್ಲಿ ನಿಮ್ಮ ಒಂದು ಅವಧಿಯಲ್ಲಿ ಮಾಡಿರುವಂತ ಇನ್ನು ಕೂಡ ಮುಂದಿನ ತಲೆಮಾರು ಕೂಡ ನೆನಪಿಟ್ಕೊಳ್ಳುವಂತ ನಿಮ್ಮ ಅವಧಿಯಲ್ಲಿರುವಂತ ಒಂದು ಕೆಲಸ ಅದೇ ನಮ್ಮ ಕೆಲಸ ಅಂತ ಹೇಳಿದ್ರೆ, ನಮ್ಮಲ್ಲಿ ನಮ್ಮಲ್ಲಿ ಪ್ರೌಢಶಾಲೆ ಇತ್ತು. ಪ್ರೌಢಶಾಲೆಯನ್ನ ಅವತ್ತು ಕ್ರೀಡಾಂಗಣ ಇರ್ಬೋದು, ಅದಕ್ಕೆ ನಾವು ಡಿ.ವಿ. ಚಂದ್ರೇಗೌಡ ಹತ್ರ ಹೇಳಿ ಕೆಲವಷ್ಟು ಸಹಕಾರಗಳನ್ನು ತಗೊಂಡಿದ್ದೀವಿ. ಕುದುರೆಮುಖ ಕಂಪನಿ KOC ಅಲ್ಲಿ ಇತ್ತು. ಅವತ್ತು ಅವ್ರ ಹತ್ರ ಚಂದ್ರೇಗೌಡರು ಅವರಿಗೆ ಫೋನ್ ಮಾಡಿ ಹೇಳಿ ಅಲ್ಲಿ MDಗೆ ಇಲ್ಲಿ ಒಂದು ಕ್ರೀಡಾಂಗಣ ಮಾಡಿಕೊಟ್ಟಿದ್ದಾರೆ. ಆಮೇಲೆ ರಂಗಮಂದಿರ ಇರಲಿಲ್ಲ, ರಂಗಮಂದಿರ ಮಾಡಿಕೊಟ್ರು. ಬಿಲ್ಡಿಂಗ್ ಒಂದು ಮಕ್ಕಳಿಗೆ ಅವತ್ತು ಹೊಸದಾಗಿ ಗೋವಿಂದೇಗೌಡರ ಕಾಲದಲ್ಲಿ ಹೈಸ್ಕೂಲ್ ಸ್ಟಾರ್ಟ್ ಆದ್ರೂ ಅಲ್ಲಿ ಬಿಲ್ಡಿಂಗ್ ಕೊರತೆ ಇತ್ತು. ಅವತ್ತು ಚಂದ್ರೇಗೌಡರಿಗೆ ನಾನು, ನನ್ನ ಆತ್ಮೀಯರು, ವೆಂಕಟೇಶು ಎಲ್ಲ ಹೋಗಿ ಹೇಳಿ ಆ ಬಿಲ್ಡಿಂಗ್ ಅನ್ನು ಸಹ ಸ್ಯಾಂಕ್ಷನ್ ಮಾಡಿದ್ದಾರೆ. ಅವತ್ತು ಒಂದು ಹಾಲ್ ಇರಲಿಲ್ಲ, ಮಕ್ಕಳಿಗೆ ಏನೋ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಬೇಕಂದಾಗ ಒಂದು ಕೂರ್ಲಿಕ್ಕೆ ಜಾಗ ಇರಲಿಲ್ಲ. ಅದೆಲ್ಲ ಮಾಡ್ಕೊಟ್ಟಿದ್ದಾರೆ. ರಂಗಮಂದಿರ ಮಾಡ್ಕೊಟ್ಟಿದ್ದಾರೆ. ಕಾಸಕೋಟ್ ನಾಗೇಶ್ ಅಂತ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾಗಿದ್ರು. ಅವ್ರ ಕಾಲದಲ್ಲಿ ಅವ್ರು ನೋಡಿಕೊಂಡು ಆ ರಂಗಮಂದಿರ ಆಯ್ತು, ಹಾಸ್ಟೆಲ್ಗಳಾದವು. ಇಲ್ಲಿ ಅವತ್ತು ಗಿರಿಜನ ಆಶ್ರಮ ಪಾಠಶಾಲೆ ಅಂತ ಇತ್ತು, ಇವತ್ತು ಅದು ವಾಲ್ಮೀಕಿ ಆಶ್ರಮ ಪಾಠಶಾಲೆ ಅಂತ ಆಗಿದೆ. ಅದಕ್ಕೆ ಬಿಲ್ಡಿಂಗ್ ಚಂದ್ರೇಗೌಡರು ಅವತ್ತಿನ ಕಾಲದಲ್ಲಿ ಸೆಂಟ್ರೋಲ್ನಿಂದ ಒಂದು ಗ್ರ್ಯಾಂಡ್ ಅಂತ ತರಿಸಿ ಬಿಲ್ಡಿಂಗ್ ಮಾಡ್ಕೊಟ್ಟಿದ್ದಾರೆ. ತುಂಬಾ ಕೆಲಸಗಳು ಅವತ್ತು ನೀವು ಪಂಚಾಯತಿ ಅಧ್ಯಕ್ಷ. ಆಮೇಲೆ 510 ಮನೆಗಳು ಶೃಂಗೇರಿ ಬಂದಿತ್ತು, ಆಶ್ರಯ. 510 ಮನೆ. ಅಂಬೇಡ್ಕರ್, ಇಂದಿರಾವಾಸ್. ಇವತ್ತು ಇಂದಿರಾವಾಸ್, ಅಂಬೇಡ್ಕರ್ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಇದೆ. 5 ವರ್ಷ ನಾನು ಯಾಕೆ ಹಿಂದಿನ ಅವಧಿಗೂ ಈ ಅವಧಿಗೂ ನಮ್ಗೆ ಬೇಸರ ಉಂಟಾಗಿದೆ ಅಂತ ಹೇಳಿದ್ರೆ, 5 ವರ್ಷದಲ್ಲಿ ಒಂದು ಮನೆನೂ ಬಂದಿಲ್ಲ ಪಂಚಾಯತ್ಗಳಿಗೆ. ಮೊದಲ ಬಾರಿ ಸಂದರ್ಭದಲ್ಲಿ ಆ ಅವಧಿಯಲ್ಲಿ 500ಕ್ಕೂ ಹೆಚ್ಚು ಮನೆಗಳು, 500ಕ್ಕೂ ಹೆಚ್ಚು ತಾಲೂಕಿಗೆ ಬಂತು. ನಮಗೆ ಸಾಮಾನ್ಯ 150 ಮನೆ ತಗೊಂಡಿದ್ದೀನಿ ನಾನು ಒಂದು ವರ್ಷದಲ್ಲಿ. ಅವತ್ತು ಯಾರು ನಮ್ಮ ಬಡವರಂತ ಯಾರಿದ್ದಾರೆ, ಒಂದು ಜಾತಿ ಮತ ನೋಡದಿದ್ದು ಮನೆ ಕೊಟ್ಟಿದ್ದೀವಿ. ಅವತ್ತು 20,000 ಒಂದು ಮನೆಯ ಗ್ರ್ಯಾಂಡ್. ಇವತ್ತು 1.5 ಲಕ್ಷ 2 ಲಕ್ಷದವರೆಗೂ ಹೋಗುತ್ತೆ.
ಆದ್ರೆ ಅವತ್ತು ಬಡವರಿಗೆ ಕೊಟ್ಟಿದ್ದು ಇವತ್ತು ನೆನ್ಪಿಟ್ಕೊಂಡು ನಾನು ಎರಡನೇ ಯಾವುದಿನ ಗೆಲ್ಲಿಕ್ಕೆ ಅದು ಮೂಲ ಕಾರಣ. ಇದನ್ನ ನಾನು ಗೆಲ್ಲಿಸ್ತಿಲ್ಲ. ನನ್ನ ಜೊತೆಲಿ ಆಶ್ರಯ ಅಧ್ಯಕ್ಷ ಆದ ವೆಂಕಟೇಶ್ ಅವರು ಇದ್ರು, ಅದು ಚಂದ್ರೇಗೌಡರು, ಎಲ್ಲರಿಗೂ ನಮ್ಮ ಗುರುಗಳು ಚಂದ್ರೇಗೌಡರು. ಆಯ್ತಾ, ಒಂದು ಸಣ್ಣ ಕೆಲಸ ಹೇಳಿದ್ರು ಆ ಮಟ್ಟಕ್ಕೆ ಮಾಡ್ಕೊಂಡು ಹೋಗ್ತೀವಿ. ಈಗ ರಾಜೇಗೌಡರು ನಮ್ಮ ಗುರುಗಳೇ, ನಮ್ಮ ಆತ್ಮೀಯರೇ ಮಾಡ್ತಾರೆ. ಆದ್ರೆ ಇಂಥ ಸಣ್ಣ ಜನಗಳಿಗೆ ನೋಡಿ, ಒಂದು ಇವತ್ತು ನಮ್ದು ಗ್ಯಾರಂಟಿ ಯೋಜನೆಗಳಿದೆ, ಒಳ್ಳೆ ಕಾರ್ಯಕ್ರಮ ಇರ್ಬೋದು, ಆದ್ರೆ ಒಂದು ಮನೆ ಕೊಟ್ರೆ 25 ವರ್ಷ ಆ ಮನೇಲಿ ಇದ್ದವನು ಹೇಳ್ತಾನೆ ಅದು ಶಾಶ್ವತವಾದ ಯೋಜನೆ. ಅದೇ ಒಂದು ನೀವು 2,000 ಕೊಟ್ರೆ, ಇವತ್ತು ಕೊಟ್ರೆ ನಾಳೆನೂ ಖರ್ಚಾಗಿ ಹೋಗ್ಬೋದು, ಅಥವಾ ಒಂದು ವಾರಕ್ಕೂ ಖರ್ಚಾಗಿ ಹೋಗ್ಬೋದು. ಒಂದು ಯೋಜನೆಯನ್ನ ತರುವ ಸಂದರ್ಭದಲ್ಲಿ ದೂರದೃಷ್ಟಿ ಇಟ್ಕೊಂಡು ಒಂದು ಅನುಕೂಲ ಆಗುವ ನಿಟ್ಟಿನಲ್ಲಿ ಈಗ ಮನೆ ಕೊಡುವಂತದ್ದಾಗಿರ್ಬೋದು, ಅಥವಾ ಅವರ ಜೀವನಕ್ಕೆ ಒಂದು ಉದ್ಯೋಗವನ್ನು ಕಲ್ಪಿ ಈ ರೀತಿಯಾಗಿ ಮಾಡಿದಾಗ ಹೌದು, ಅದು ಏನಾಗುತ್ತೆ ಹಾಗೆ ನಮ್ಗೆ ಮತ್ತೆ ನಮ್ಗೆ ಸರ್ಕಾರ, ನಮ್ದೇ ಕಾಂಗ್ರೆಸ್ ಸರ್ಕಾರ, ನಮ್ಗೆ ಖುಷಿ ಉಂಟು, ಗ್ಯಾರಂಟಿಗಳ ಬಗ್ಗೆನೂ ಖುಷಿ ಇದೆ. ನಾನು ಈಗ ನನಗ್ ಬೇಡ ಅಂತ ಆದ್ರೂ ಬಡವರಿಗೆ ಬೇಕಾಗಿರ್ತದೆ. ಆದ್ರೆ ಮನೆಗಳು, ಕೆಲವು ಮೂಲಭೂತ ಸೌಕರ್ಯಗಳು ಇಂಪಾರ್ಟೆಂಟ್. ಮೂಲಭೂತ ಸೌಕರ್ಯ ಎಲ್ಲೂ ಒಂದ್ ಕಡೆ ನೋಡಿದ್ರೆ ಈಗ ಖುದ್ದಾಗಿ ನೋಡಿದ್ರೆ ಗೊತ್ತಾಗುತ್ತೆ, ರಸ್ತೆಗಳಾಗಿರ್ಬೋದು, ಮನೆಗಳು ಸಿಗದೆ ಇರುವಂತದ್ದು, ರಸ್ತೆಗಳ ಕೆಲವೊಂದು ಕಡೆ ಆಗದಿರುವಂತದ್ದು, ಹೊಸ ಕಾಮಗಾರಿಗಳಾಗದಿರುವಂತದ್ದು, ಹಲವಾರು ಸಮಸ್ಯೆಗಳು ಕಂಡುಬರ್ತದೆ. ಈ ಒಂದು ಸಮಸ್ಯೆಗಳನ್ನ ಬಗೆಹರಿಸುವ ನಿಟ್ಟಿನಲ್ಲಿ ನೀವು ಯಾವ ರೀತಿಯಾಗಿ ಶಾಸಕರ ಒಂದು ಗಮನ ಸೆಳೀತಾ ಇದ್ದೀರಾ? ಶಾಸಕರಿಗೆ ನಾನೇನ್ ಹೇಳೋದು, ಶಾಸಕರು ಪಾಪ ಅವರು, ನಾನು ಹೇಳಿದಲ್ಲಿ ಈಗ ನಮ್ದು 4 ತಾಲೂಕಿನ ಒಬ್ಬರು ಶಾಸಕರು. ಅವ್ರು ಒಂದು ಕ್ಷೇತ್ರ ಅಂದ್ರೆ, ಒಂದು ತಾಲೂಕಿಗೆ ಒಂದು ಕ್ಷೇತ್ರ ಇದ್ದಿದ್ರೆ ಇಷ್ಟು ಕಷ್ಟ ಆಗ್ತಿರ್ಲಿಲ್ಲ. ಈಗ ಏನಾಗುತ್ತೆ, ಅವ್ರು ಇಲ್ಲಿಂದ ಶಿವಮೊಗ್ಗಕ್ಕೆ ಹೋಗಿ ಒಂದು ಕ್ಷೇತ್ರ, ಅಲ್ಲಿ ಶಿವಮೊಗ್ಗದಲ್ಲಿ ಹೋಗಿ ಜಾಯ್ನ್ ಆಗ್ತದೆ, ಇಲ್ಲಿ ಬಂದು ಕಾರ್ಕಳಕ್ಕೆ ಜಾಯ್ನ್ ಆಗ್ತದೆ, ಒಂದು ಕಡೆ ಮೂಡಿಗೆರೆಗೆ ಜಾಯ್ನ್ ಆಗ್ತದೆ, ಒಂದು ಕಡೆ ತರೀಕೆರೆಗೆ ಜಾಯ್ನ್ ಆಗ್ತದೆ, ಒಂದು ಕಡೆ ಚಿಕ್ಕಮಗಳೂರಿಗೆ ಜಾಯ್ನ್ ಆಗ್ತದೆ, ಇನ್ನೊಂದು ಕಡೆ ತೀರ್ಥಹಳ್ಳಿ ಜಾಯ್ನ್ ಆಗುತ್ತೆ. ಈಗ ನಾವು ಶಾಸಕರು ಅವರನ್ನ ನಾವು ಕೆಲ ಟೈಮು ನಮಗೂ ಮನಸ್ಸಿಗೆ ನೋವಾದಾಗ ಏನಾದ್ರು ಏನಿಗಾಯ್ತು ಅಂತ ಹೇಳ್ಬೋದು. ಬಟ್ ಸಮಸ್ಯೆ ನಮ್ಮ ಕ್ಷೇತ್ರದ ಇಷ್ಟೇ, ಅದನ್ನ ಓಡಾಡೋದು ಪೂರಾ ಏನು ನಮ್ಮ ಜನ ಏನಿದ್ದಾರೆ ಅಷ್ಟು ಜನಿಂದು ಅವರ ಸಲಹೆ ಸಹಕಾರ ಕೊಡ್ಲಿಕ್ಕೆ ಆಗಲ್ಲ. ಆದ್ರೆ ಮೂಲಭೂತ ಸೌಕರ್ಯಗಳು ಬರೋದು ಈ ತರ ಆಗ್ಬಾರ್ದು ಅಂತ ನನ್ನ ಅಭಿಪ್ರಾಯ. ಮನೆ ಮತ್ತು ಅವ್ರಿಗೆ ಏನು ಬದುಕಕ್ಕೆ ಬೇಕು ವ್ಯವಸ್ಥೆ, ಅವ್ರಿಗೆ ಮೊದಲು ಆದ್ಯತೆ ಕೊಡ್ಬೇಕು. ಈಗ ನೋಡಿ, ಫೋರನ್ನು ಈಗ ಆಶ್ರಯ ಲೇಔಟ್ಗಳೇ ಇಲ್ಲ. ಈಗ ನೀವು ಮೂಲ ಏನಾಗ್ತದೆ, ಜನ ಈ ಮುಂದಿನ ದಿನ ಏನಾಗುತ್ತೆ? ನಾನು ಈಗ ಈ ಪ್ರಶ್ನೆ ನೆಮ್ಮಾರು ಈ ಸುತ್ತಮುತ್ತಲಿನ ಭಾಗದ ಕೆರೆಕಟ್ಟೆ ಇನ್ನು ಸಮೀಪದಲ್ಲೇ ಇರುವಂತದ್ದು, ನಿಮಗೆ ಭಾರಿ ದೂರ ಇಲ್ಲ. ಈ ಸುತ್ತಮುತ್ತಲಿನ ಭಾಗದಲ್ಲಿ ಹೆಚ್ಚಿನಾಗಿ ಸೆಕ್ಷನ್ 4 ಆಗಿದೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ. ಇಲ್ಲೇ ನಾವು ಸೆಕ್ಷನ್ 4 ಅಥವಾ ಫಾರೆಸ್ಟ್ ಅರಣ್ಯ ಇಲಾಖೆ ಈ ರೀತಿಯ ಸಮಸ್ಯೆಗಳಿಂದ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಆಗಿದೆ. ಈಗ ನೋಡಿ, ನಾನು ಹೇಳುದು, ನಾನು ಹೊಸ ಜಾಣಾಗನೇ ಇದು ಒಂದು ನೆಮ್ಮಾರ್ ಎಸ್ಟೇಟ್ ಅಂತ ಸರ್ಕಾರಿ ಗ್ರಾಮ. ನೆಮ್ಮಾರ್ ಎಸ್ಟೇಟ್ ಅಂತ ಬ್ರಿಟಿಷರು ಬಂದಿದ್ದು ಕುಂತಿರುವಂತ ಜಾಗ, ಅದಕ್ಕೆ ನೆಮ್ಮಾರ್ ಎಸ್ಟೇಟ್ ಅಂತಾನೆ ಇದೆ. ಕೆರೆಕಟ್ಟೆಗೆ ಹೋದ್ರೆ ಕಾಕಿಕಾನ್ ಎಸ್ಟೇಟು, ಹೆಗ್ಗಾನ್ ಎಸ್ಟೇಟು, ಮಾತುಳಿ ಎಸ್ಟೇಟ್ ಅಂತ, ಅದೆಲ್ಲ ಬ್ರಿಟಿಷ್ ಹೋಗಿರೋದು. ಇದು ನೆಮ್ಮಾರ್ ಎಸ್ಟೇಟ್. ಇಲ್ಲಿ ಗೋಮಾಳ ಇದ್ದಿದ್ದು ಫಸ್ಟ್ ಸರ್ವೆ ನಂಬರ್ 1, ಅದು ರಿಸರ್ವ್ ಫಾರೆಸ್ಟ್, ಅದು ನ್ಯಾಷನಲ್ ಪಾರ್ಕಿಗೆ ಹೋಗ್ಬಿಡ್ತು, ಒಳಗಡೆ ಹೋಗ್ಬಿಡ್ತು ಪೂರ. ಎರಡನೇ ಸರ್ವೆ ನಂಬರ್ ಉಳ್ಕೊಳ್ತು, ಅದರಲ್ಲಿ ಗೋಮಾಳ ಇತ್ತು. ಮತ್ತೆ 20 ಈಗ ಸಾಮಾನ್ಯ 30, 35, 40 ವರ್ಷದಿಂದ ಇಲ್ಲಿ ವಾಸ ಇದ್ದಾರೆ. ಅದನ್ನ ಯಾರು ಬಂದ್ರು, ಹ್ಯಾಂಗ್ ಮಾಡಿದ್ರು, 4-1 ಹೆಂಗಾಯ್ತು ಅಂತಾನೆ ಗೊತ್ತಿಲ್ಲ. 4-1 ಅಂತ ಹೇಳ್ಬಿಟ್ಟು ಈಗ ಬಂದು ಎಲ್ಲ ಕಡೆ ಕಲ್ಲು ಹಾಕ್ಬಿಡ್ತಾರೆ. ನನ್ನದು ನಾವು ಯಾರಿಗೂ ತಿಳಿಸೋದಿಲ್ಲ, ಯಾರಿಗೂ ಹೇಳೋದಿಲ್ಲ. ನಮ್ಮ ಶಾಸಕರು ಹೇಳಿದ್ರು, ಎಲ್ಲರಿಗೂ ತಿಳಿಸದೆ ಯಾವುದು ಮಾಡಕೂಡದು ಅಂತೇಳಿ. ನಾವು ಒಂದಷ್ಟೆಲ್ಲ ಅದಕ್ಕೆ ಹೋರಾಟ ಮಾಡಿದೀವಿ, ಬೈಕಟ್ ಮಾಡಿದೀವಿ, ಫಾರೆಸ್ಟ್ನವರಿಗೆ ಹೇಳಿದೀವಿ ನಾವು, ಇದು ನೀವು ಎಲ್ಲರಿಗೂ ತಿಳಿಸ್ಬೇಕು, ರಸ್ತೆಗಳನ್ನ ಬಿಟ್ಟು ಮಾಡಬೇಕು. ನೋಡಿ, ಹೈವೇ ಬಂದ್ರು ಹೈವೇ ಸೈಡು ಕಲ್ಲು ಹಾಕ್ತಾರೆ. ಹೈವೇಗೆ ನಾನು ಈಗ ಹೈವೇ ಆಗುವಾಗ ಇದು 169 ಈ ಹೈವೇ ಸ್ಯಾಂಕ್ಷನ್ ಆದಾಗ ನಾನು ಹೇಳಿದ್ದು ಒಂದೇ ಮಾತು, ಎಲ್ಲದಕ್ಕೂ ಒಂದು ನಮ್ಮಲ್ಲಿ ಏನಾಗುತ್ತೆ, ಪಂಚಾಯತಿಗೆ ಒಂದು ಆಕ್ಟ್ ಇರ್ತದೆ, ವಿಧಾನಸೌಧಕ್ಕೆ ಒಂದು ಆಕ್ಟ್ ಇರ್ತದೆ, ಪಾರ್ಲಿಮೆಂಟ್ಗೆ ಒಂದು ಆಕ್ಟ್ ಇರ್ತದೆ, ಹೈವೇಗೆ ಒಂದು ಆಕ್ಟ್ ಇದೆಯಲ್ಲ, ಹೈವೇ ವಿಸ್ತೀರ್ಣ ಇಷ್ಟಿರ್ತದೆ, ಹೈವೇ ರಸ್ತೆ ಅಂದ್ರೆ ಏನು ಅಂತ ಒಂದು ಇರ್ತದಲ್ವಾ. ಇವ್ರಿಗೆ ಫಾರೆಸ್ಟ್ ಯಾವ್ದು ಆಕ್ಟ್, ಪೂರಾ ಆಕ್ಟ್ ಈಗ ಅವರೊಳಗೆ ಇದೆ, ಯಾವ ಬೇರೆಯವರಲ್ಲಿ ಒಳಗೆ ಏನೂ ಇಲ್ಲ. ಯಾವ ಆಕ್ಟಿಗೆ ಹೋದ್ರು ನಮ್ಮಲ್ಲಿ ಪ್ರತಿ ಒಂದು, ಈಗ ರೆವಿನ್ಯೂ ತಹಸೀಲ್ದಾರ್, ನಮ್ಮ ತಾಲೂಕು ಮ್ಯಾಜಿಸ್ಟ್ರೇಟು, ನಮ್ಮ ದಂಡಾಧಿಕಾರಿಗಳು, ಅವರು ನಮ್ಮ ತಾಲೂಕಿನ ಹಿರಿಯ ಅಧಿಕಾರಿ. ಈಗ ಅವರು ಪಾಣಿ, ಯಾವುದೇ ಪಾಣಿಗಳು ಬರಬೇಕಾದ್ರೆ ತಾಲೂಕು ಆಫೀಸಲ್ಲಿ ಬರ್ತದೆ. ತಾಲೂಕು ಆಫೀಸಲ್ಲಿ ಬರುವಾಗ ರೆವಿನ್ಯೂ ಹೊರತುಪಡಿಸಿ ಯಾವುದನ್ನು ರೆವಿನ್ಯೂ ಅಂತಾನೆ ಫಸ್ಟ್ ಬರ್ತದೆ. ಆದ್ರೆ ಆಮೇಲೆ ಅದ್ರ ಒಳಗಡೆ ಯಾವ್ದೋ 4-1 ಆಗಿರ್ತದೆ, ರಿಸರ್ವ್ ಆಗಿರ್ತದೆ, ಸೋಪಿನ ಬೆಟ್ಟ ಆಗಿರ್ತದೆ. ಇವೆಲ್ಲ ಆಗುವಾಗ ಯಾರೋ ಅಧಿಕಾರಿಗಳಿಗೆ ಗೊತ್ತಿಲ್ಲದಿತ್ತು ಏನು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದ್ರ ಜೊತೆ ಈಗ ನೀವು ಒಂದ್ ಕಡೆ ಆ ಗ್ರಾಮ ಪಂಚಾಯತ್ ಸದಸ್ಯರಾದ್ರೆ, ಇನ್ನೊಂದು ಕಡೆಯಲ್ಲಿ KDP ಸದಸ್ಯರಾಗಿರುವಂತದ್ದು.
ಹಿಂದೆ ಎಸ್ ಎಂ ಕೃಷ್ಣ ಅವರ ಅವಧಿಯಾಗಿರ್ಬೋದು, ಧರಮ್ ಸಿಂಗ್ ಅವರ ಅವಧಿಯಲ್ಲಿ ಕೂಡ ಕೆಡಿಪಿ ಸದಸ್ಯರಾಗಿದ್ದರೆ, ಈಗ 3ನೇ ಅವಧಿಗೆ ಕೆಡಿಪಿ ಸದಸ್ಯರಾಗಿರುವಂತದ್ದು. ಈ ಕೆಡಿಪಿ ಜನ 3 ಅವಧಿಗೆ ಈಗ ನೀವು ಕೆಡಿಪಿ ಸದಸ್ಯರಾಗಿರುತ್ತೆ, ಹೇಗೆ ಅನಿಸ್ತದೆ? ನಮ್ಗೆ ಈಗ ಏನಾಗುತ್ತೆ, ನೋಡೋರಿಗೆ ನಾವು ಚೆನ್ನಾಗಿ ಕಾಣ್ತೀವಿ, ಚೆನ್ನಾಗಿ ಇರ್ತೀವಿ. ನಾನು ಹೇಳೋದು ನಮ್ಮ ಶಾಸಕರು ಒಳ್ಳೆ, ಅವ್ರಿಗೆ ಮನಸ್ಸಲ್ಲಿ ತುಂಬಾ ಒಳ್ಳೆ ಹೃದಯ ಅವ್ರದ್ದು, ಅದರಲ್ಲೆಲ್ಲ ನಮ್ಗೆ ಅವ್ರ ಬಗ್ಗೆ ಭಾರಿ ಅಪಾರ ಗೌರವ ಇದೆ. ಬಟ್ ಅವ್ರಿಗೆ ಕೆಲಸದ ವಿಚಾರದಲ್ಲಿ ಏನಾಗಿದೆ ಹೇಳಿದ್ನಲ್ಲ, ಅವರಿಗೆ ನಾವು ಒತ್ತಡಗಳು ಜಾಸ್ತಿ ಇರ್ಬೋದು ಕೆಲವಷ್ಟು, ಆಮೇಲೆ 3-4 ತಾಲೂಕು ತಿರ್ಬೋದು, ಇವೆಲ್ಲ ಕೆಲವಷ್ಟು. ಮತ್ತೆ ಸರ್ಕಾರದ ಲೆವೆಲಲ್ಲಿ ಅವರು ಹೋರಾಟವನ್ನು ಮಾಡ್ತಾ ಇರ್ಬೋದು. ನಾವೀಗ ಇಲ್ಲಿ ಯಾಕೆ ಹೋರಾಟ ಮಾಡ್ತೀವಿ, ಅವರು ಹೋರಾಟ ಮಾಡ್ತಾ ಇರ್ಬೋದು. ಸರ್ಕಾರದಿಂದನೇ ಏನೋ ನ್ಯೂನತೆಗಳಾಗಿ ನಮ್ಗೆ ಗೊತ್ತಿಲ್ಲ, ಅದು ಅವರ ಲೆವೆಲ್ ಅಲ್ಲಿ ಇರುವಂತದ್ದು. ನಮ್ಗೆ ಆದ್ರೆ ನಾವು ಯೋಚನೆ ಮಾಡೋದೇನಂದ್ರೆ, ನಾವು ಸಾಮಾನ್ಯ ಜನ ಒಟ್ಟಿಗೆ ಇರೋದ್ರಿಂದ ಸಾಮಾನ್ಯ ಜನ ಕೆಲಸ ಆಗಬೇಕನ್ನೋದೇ ನನ್ನ ಇದು. ಆಮೇಲೆ ಎರಡನೇದಾಗಿ ಈ ಏನು ಕಂಪ್ಯೂಟರ್ ಯುಗ ಇದೆಯಲ್ಲ, ಇದು ಅದು ಡಿಜಿಟಲ್ ಯುಗ ತುಂಬಾ ಒಂದು ಹಿರಿಯ ನಾಗರಿಕರಿಗೆ, ಒಂದು ಕಡು ಬಡವರಿಗೆ ಇದು ನಿಭಾಯಿಸ್ಲಿಕ್ಕೆ ಆಗದೆ ಇರುವಂತ ಸ್ಥಿತಿ ಬಂದು ಹೋಗಿದೆ. ಹೇಗೆ ಅಂದ್ರೆ, ಒಬ್ಬ ರೇಷನ್ ತಗೊಳಕ್ ಹೋದ್ರೆ ಅವನಿಗೆ ಸರ್ವರ್ ಬಿಸಿ ಆದ್ರೆ ಅವನಿಗೆ ಕೊಡು 10 kg ಅಕ್ಕಿಗೆ ಎಷ್ಟು ದುಡ್ಡು, 10 kg ಅಕ್ಕಿಗೆ ಎಷ್ಟು ದುಡ್ಡು. ಅವನು ಒಂದು ಸರಿ ಹೋಗಿ ಒಂದು ದಿನ 500 ರೂಪಾಯಿ, ಕನಿಷ್ಠ ಕೂಲಿ 500 ರೂಪಾಯಿ. ಅವನು 2 ದಿನ ಹೋದ್ರೆ 1,000 ರೂಪಾಯಿ. 1,000 ರೂಪಾಯಿಗೆ ನಮ್ಮ ಅಕ್ಕಿ ಎಷ್ಟು ಸಿಗ್ತದೆ? ಹಾಗಾದ್ರೆ ಇದನ್ನ ಒಂದು ಮ್ಯಾಚ್. ಈಗ ನೋಡಿ, ನಮ್ಮ ಗುಡ್ಡಗಾಡು ಪ್ರದೇಶ, ಈ ಪಶ್ಚಿಮ ಘಟ್ಟ, ಈ ಮಲೆನಾಡು ಪ್ರಾಂತ್ಯದಲ್ಲಿ ನಮ್ಗೆ ಎಲ್ಲಾ ಕಾರ್ಯಕ್ರಮಗಳಲ್ಲೂ ಬಯಲು ಸೀಮೆಗೆ ತಕ್ಕಂತೆ ತರ್ತಾರೆ. ನಮ್ಮ ಮಲೆನಾಡು ಇತರೆ ಪಶ್ಚಿಮ ಘಟ್ಟಗಳಿಗೆ ಯಾವ ಅನುಕೂಲನೂ ಇಲ್ಲ. ಫೋನ್ ಸಿಕ್ಕಲ್ಲ, ಸರ್ವರ್ ಇರಲ್ಲ. ಒಂದು ಪಂಚಾಯತಿಲಿ ಸಾಮಾನ್ಯ ಜನ ಬರ್ತಾರೆ, ಬಂದು ಅವ್ನು ಯಾವ್ದಾರು ಒಂದು ಕೇಳಿದ್ರೆ ಅಲ್ಲಿ ಅವತ್ತ ಸರ್ವರ್ ಇಲ್ಲ ಅಂದ್ರೆ, ಅಥವಾ ತಾಲೂಕಾಸಿಗೆ ಸರ್ವರ್ ಇಲ್ಲ ಅಂದ್ರೆ, ಅಧಿಕಾರಿಗಳಿಗೆ ಕೆಲಸ ಮಾಡ್ಲಿಕ್ಕೆ ಈಸಿ ಆಗಿದೆ ಅಷ್ಟೇ, ಬಿಟ್ರೆ ಜನಸಾಮಾನ್ಯರಿಗೆ ಇದರಿಂದ ಅನುಕೂಲ ಆಗಲ್ಲ. ಇಲ್ಲ, ಇದಕ್ಕೆ ಏನಾದ್ರು ಬೇರೆ ರೀತಿ ಮಾರ್ಗದರ್ಶನ ಹುಡುಕಿ ಅವನಿಗೆ ಬಡವನಿಗಾದ್ರೂ ಒಂದು ಯಾವ್ದಾದ್ರು ರೀತಿಯಲ್ಲಿ ಅನುಕೂಲ ಆಗುವಾಗ ಈ ಕಾರ್ಯಕ್ರಮಗಳು ಮಾಡಬೇಕು ಅಂತ ನಮ್ಮ ಅನಿಸಿಕೆ ಅಷ್ಟೇ. ಈ ಒಂದು ಈಗ ಒಂದು ಕೆಲವೊಂದು ಈಗ ನೀವು ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದೀರಾ, ನಿಮ್ದೇ ಶಾಸಕರಿರುವಂತದ್ದು, ಕನ್ನಡ ಅಧ್ಯಕ್ಷರಾಗಿದ್ದಾರೆ, ಜೊತೆಗೆ ಸರ್ಕಾರ ಕೂಡ ನಿಮ್ದೇ ಇರುವಂತದ್ದು. ಈ ನಿಧಿನ ಸ್ಥಳೀಯ ಒಂದು ಆಗಿರ್ಬೋದು, ಅಥವಾ ನಿಮ್ಮ ಪಂಚಾಯತಿ ಇರೋದು ನಿಮ್ಮ ವಾರ್ಡ್ ವ್ಯಾಪ್ತಿಯಲ್ಲಿ ಇಲ್ಲಿನ ಸಾರ್ವಜನಿಕರ ಒಂದು ಇದು ಕೂಡ ಒಂದು ನಿರೀಕ್ಷೆ ಕೂಡ ಜಾಸ್ತಿ ಆಗುತ್ತೆ. ಅವರು ಇವ್ರದೇ ಸರ್ಕಾರ ಇದೆ, ಶಾಸಕರಿದ್ದಾರೆ, ಕನ್ನಡ ಅಧ್ಯಕ್ಷರಿದ್ದಾರೆ, ಜೊತೆಗೆ ಈ ಮೆಂಬರ್ ಇದ್ದಾರೆ, ಎಲ್ಲದೂ ಕೂಡ ಅನುಕೂಲಕರ ವಾತಾವರಣದಲ್ಲಿ ಹೆಚ್ಚಿನ ಅನುದಾನ ತರಕ್ಕೂ ಕೂಡ ಅವಕಾಶ ಇರುತ್ತೆ. ಇಲ್ಲಿ ಒಂದು ಕಡೆ ನೋಡಿದ್ರೆ ಅದ್ರಲ್ಲಿ ಒಂದ್ಸರಿ ವಿಫಲರಾಗಿದ್ದಾರೆ ಅಂತ ಅನಿಸ್ತಿಲ್ವಾ? ಅಲ್ಲ, ನಮ್ಗೆ ಈಗ ಏನಾಗುತ್ತೆ, ಈ ಒಂದೊಂದು ಸರ್ಕಾರಕ್ಕೆ ಒಂದೊಂದು ತರದ ಅದು. ಈಗ ಒಬ್ಬೊಬ್ರು ಮಂತ್ರಿಗಳಾದಾಗ, CM ಆದಾಗ, MLA ಆದಾಗ ಅವ್ರವ್ರದೇ ಆದ ವಿವೇಚನ ಶಕ್ತಿಗಳಿರ್ತವೆ, ಅವ್ರವ್ರ ಕಾರ್ಯಕ್ರಮಗಳು ಇರ್ತವೆ. ಹಿಂದೆ ಬಂಗಾರಪ್ಪ ಆದಾಗ ಆಶ್ರಯ, ಆರಾಧನೆ, ಎಲ್ಲಾ ಕಾರ್ಯಕ್ರಮಗಳು ಬಂತು. ಪ್ರತಿ ಒಂದು ಕಾರ್ಯಕ್ರಮ ಬಡವರಿಗೆ ಏನೇನು ಬರ್ಬೇಕು ಆ ಕಾರ್ಯಕ್ರಮಗಳು ಬಂದ್ಬಿಟ್ಟು, ಆನಂತರ ಅದನ್ನೆಲ್ಲ ಎಸ್ ಎಂ ಕೃಷ್ಣ ಕಾಲದಲ್ಲೂ ನೋಡಿ, ಅಕ್ಷರದಾಸೋಹ, ಇವತ್ತೆಲ್ಲ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು. ಇವತ್ತೊಂದು ಮಕ್ಕಳಿಗೆ ಊಟ ಕೊಡ್ತಾ ಇದಾರೆ ಅಂದ್ರೆ ಶಾಲೆಯಲ್ಲಿ ಅವ್ರನ್ನೆಲ್ಲ ನೆನೆಸ್ಕೋಬೇಕಂತಲ್ಲ. ಈಗ ನಾನು ಸಿದ್ದರಾಮಯ್ಯನ ಕಾಲದಲ್ಲೂ ಕೆಲಸ ಆಗಿರ್ಬೋದು, ಯಡಿಯೂರಪ್ಪನವ್ರ ಕಾಲದಲ್ಲೂ ಕೆಲಸ ಆಗ್ಲೇಬೇಕು. ನಾವು ಈ ಚೇರಿ ಬಂದು ನಾನು ಪಂಚಾಯತ್ ಸದಸ್ಯ ಆಗಿ ಬಂದ್ಮೇಲೆ ನನ್ಗೆ ರಾಜಕೀಯ ಬೇಡ, ನನಗೆ ನೀವೇ ಎಲ್ಲಾ ಜನರು ಒಂದೇ. ಆದ್ರೆ ನಮ್ಮ ಮನಸ್ಸಲ್ಲಿ ನಾವು ತುಂಬಾ ವರ್ಷ ನೋಡಿ ಎಲ್ಲೋ ಒಂದ್ ಕಡೆ ಕೆಲಸ ಆಗಲ್ಲ ಅಂತ ಕಡೆ ನಮ್ಗೆ ಎಲ್ಲಾ ಪಕ್ಷದ ಮೇಲೂ ಬೇಜಾರಾಗ್ತದೆ. ನಮ್ಗೆ ಈ ಪಕ್ಷ ಇಂಪಾರ್ಟೆಂಟ್ ಅಲ್ಲ, ನಾವು ಕೆಲಸ ಇಂಪಾರ್ಟೆಂಟ್, ಜನರಿಂದ ಆಯ್ಕೆ ಆದ್ಮೇಲೆ ಜನರ ಸೇವೆ ಮಾಡುವಂಥದ್ದು ಅದರಿಂದ ನಾವು ಈಗ ರಾಜೇಗೌಡರನ್ನ ನಾವೇನು ಹೇಳಲಿಕ್ಕಾಗಲ್ಲ. ಅವರು ಶ್ರಮ ಅವ್ರು ವಹಿಸ್ತಾ ಇದ್ದಾರೆ, ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಆದ್ರೆ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ನಾನು ಇದೇ ಒಂದು ಕೇಳಬೇಕನ್ನ ಮಾಡಿದ್ದೆ. ಈಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಆಗಿರುವಂತದ್ದು ಒಂದು ಅವಧಿಯೇ ಮುಗಿದೋಗಿದೆ, 5.5 ವರ್ಷಗಳ ಕಳೆದ. ಈಗ ತಾಲೂಕ್ ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಚುನಾವಣೆ ಆಗದಿರುವಂತದ್ದು ಆಡಳಿತ ವ್ಯವಸ್ಥೆ ಮೇಲೆ ಯಾವ ರೀತಿಯ ದುಷ್ಪರಿಣಾಮ ಅದನ್ನ ಬಹುಶಃ ನಾನೇನಂತ ಒಂದು ಮೇಧಾವಿ ಅಥವಾ ಅಂತ ದೊಡ್ಡ ರಾಜಕಾರಣಿ ಅಥವಾ ಅದನ್ನ ನಿಭಾಯಿಸಷ್ಟು ತಾಕತ್ತಿನ ವ್ಯಕ್ತಿ ನಾನೇನಲ್ಲ. ಆದ್ರೆ ಅದು ಇಲ್ಲದೆ ಇರುವುದು ಸಾಮಾನ್ಯ ಜನಕ್ಕೆ ಹೊಡ್ತಾ ಬಿಟ್ರೆ ಬೇರೆ ಯಾರಿಗೂ ಹೊಡ್ತಾ ಅಲ್ಲ. ನಾನು ಹೇಳಿದ್ನಲ್ಲ, ನನ್ನ ಹತ್ರ ಆಗೋದಾಗ ನಿಮ್ಮ ಹತ್ರ ಆಗ್ತದೆ, ನಿಮ್ಮ ಹತ್ರ ಆಗೋದಾಗ ಇವ್ರ ಹತ್ರ ಆಗ್ತದೆ. ಅಂತ ಒಂದು ಸ್ಥಳೀಯ ಸಂಸ್ಥೆಗಳನ್ನ ಮೊದಲು, ಅದು ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತಿ, ಆ ಕಾಲ ತಕ್ಕಾಗಿ ಎಲೆಕ್ಷನ್ ಆಗಿ ಯಾರೋ ಇವತ್ತಿನ ಬೆಳೆಯುವ ಮಕ್ಕಳು ಅದರಲ್ಲಿ ಬಂದು ಕೂತು ಅವನದ್ದೇ ಆದಂತ ಒಂದು ಶಕ್ತಿ, ಅವನದ್ದೇ ಯೋಚನೆಗಳಿರ್ತವೆ. ಅವರು ಆಡಳಿತ ಮಾಡ್ಕೊಂಡು ಹೋಗ್ಲಿಕ್ಕೆ ಒಂದು ದಾರಿ, ಮುಂದಿನ ರಾಜಕಾರಣಿ ಆಗ್ಲಿಕ್ಕೆ ಒಂದು ದಾರಿ, ಇವು ಪೂರ್ವ ಒಂದು ಬದಲನೇ ಮೆಟ್ಲು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕಂದ್ರೆ
ಈ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿಯನ್ನ ಈಗ ಈ ಸರ್ಕಾರ ಆಗಿರ್ಬೋದು, ಹಿಂದಿನ ಸರ್ಕಾರ ಆಗಿರ್ಬೋದು, ಹಿಂದೆ ಇರುವಂತಹ ಬಿಜೆಪಿ ಸರ್ಕಾರ, ಈಗಿರುವಂತಹ ಕಾಂಗ್ರೆಸ್ ಸರ್ಕಾರ, ಎರಡು ಸರ್ಕಾರಗಳು ಸಂಪೂರ್ಣವಾಗಿ ತಾಲೂಕು ಜಿಲ್ಲಾ ಪಂಚಾಯತಿನ ಹತ್ತಿಕ್ಕುವ ಕೆಲಸವನ್ನ ಮಾಡಿದ್ರು ಅಂತ. 100% ಮಾಡಿದ್ರು. 100% ಯಾಕೆ ಮಾಡಿದಾರೆ ಅಂದ್ರೆ, ನಾನು ಗ್ರಾಮ ಪಂಚಾಯತ್ ಸದಸ್ಯ, ನನ್ನ ಮೇಲ್ಗಡೆ ನೀವು ತಾಲೂಕ್ ಪಂಚಾಯತ್ ಸದಸ್ಯ ಇರ್ತೀರಿ, ಇನ್ನೊಬ್ರು ಜಿಲ್ಲಾ ಪಂಚಾಯತ್ ಇರ್ತೀರಿ. ನನ್ನ ಹತ್ರ ಆಗದೆ ಇರೋದು ನಿಮ್ಮ ಹತ್ರ ಹೇಳ್ತೀನಿ, ನಿಮ್ಮ ಹತ್ರ ಆಗದೆ ಇರೋದು ಅವ್ರ ಹತ್ರ ಹೇಳ್ತೀನಿ, ಅದರಿಂದ ಮೇಲೆ MLA ಹೇಳ್ತೀನಿ, MP ಹೇಳ್ತೀನಿ. ಆದ್ರೆ ಯಾರಿಗೂ ಹೇಳಕ್ಕೆ ಇಲ್ಲ. ಒಬ್ಬ ಅಧಿಕಾರಿಗಳಲ್ಲಿ ನಾವು ಹೋಗಿ ಏನಾದ್ರು ಒಂದು ಹೇಳಿದ್ರೆ, ನಾಳೆ ನಾನೊಂದು ರ್ಯಾಶ್ ಆಗಿ ಮಾತಾಡ್ರೆ ಏನಾಗ್ತದೆ ಅಂದ್ರೆ, ನಮ್ಮ MLA ಇರ್ತಾರೆ, ನೋಡ್ರಿ ಅವ್ನು ಬಂದು ಹಾಗೆ ಮಾತಾಡ್ತಾ, ಹಿಂಗ್ ಮಾತಾಡ್ತಾನೆ, ಹಂಗ್ ಮಾತಾಡ್ತಾನೆ. ಅದು ಯಾರು ಜಾಸ್ತಿ ಮಾತಾಡ್ತಾರ ಅವನ ಮೇಲೆ ವಿರೋಧ ಜಾಸ್ತಿ ಆಗ್ತದೆ. ಅದೇ ನಮ್ಮ ಜನಪ್ರತಿನಿಧಿಗಳಿದ್ರೆ ಅವನು ಲೋಕಲ್ ಆಗಿರ್ತಾನೆ, ಅವನು ಲೋಕಲ್ ಜನಗಳಿಗೆ ಸಹಾಯ ಮಾಡುವ ಒಂದು ಅಭ್ಯಾಸಗಳಿದ್ರೆ ಅವನಿಗೂ ಒಂದು ಅನುಕೂಲ ಆಗ್ತದೆ, ಅವನು ಮುಂದೆ ನಾನು ನಾಯಕ ಆಗಿ ಬೆಳಿಬೇಕನ್ನೋ ಅನುಭವ ಇರ್ತದೆ. ಅಧಿಕಾರಿಗಳಿಗೆ 5 ವರ್ಷನೋ 3 ವರ್ಷನೋ 1 ವರ್ಷ ಇದ್ದು ಹೋಗ್ತಾರೆ, ಅವ್ರಿಗೆ ಇಲ್ಲಿ ನಾಯಕ ಆಗಿ ಬೆಳಿಬೇಕಾಗಿಲ್ಲ, ಅವ್ರು ಅಧಿಕಾರ ಮಾಡ್ಕೊಂಡು ಹೋಗ್ತಾರೆ. ಏನ್ ಹೇಳ್ತೀರಾ ಅಲ್ವಾ? ಅದರ ಜೊತೆಯಲ್ಲಿ ಪ್ರಮುಖವಾಗಿ ಈಗ ಹೇಳ್ತಾ ಇದ್ದಾರೆ ನವೆಂಬರ್ ಡಿಸೆಂಬರ್ ಅಥವಾ ಜನವರಿ ತಿಂಗಳಲ್ಲಿ TPZP ಚುನಾವಣೆ ಬರ್ಬೋದು ಅನ್ನೋ ಒಂದು ನಿರೀಕ್ಷೆ ಇರುವಂತದ್ದು ಅಲ್ಲ. ಕಳೆದ 3-4 ವರ್ಷದಿಂದ ಇದೇ ರೀತಿ ಹೇಳ್ತಾ ಇದ್ದಾರೆ, ಬರ್ತಾ ಇಲ್ಲ. ಏನಾದ್ರು ಈ ಬಾರಿ ಚುನಾವಣೆ ಏನಾದ್ರು ಬಂದ್ರೆ ನೀವೇನಾದ್ರು ಸ್ಥಳೀಯ TPZP ಚುನಾವಣೆ ಏನಾದ್ರು ಆಸ್ಪರೆಂಟ್ ಏನಾರು ಆಗಿದ್ದೀರಾ? ಈಗ ನನಗೆ ಈಗಾಗಲೇ 61 ವರ್ಷ ತುಂಬಿದೆ. ನಮ್ಗೆ ಒಂದು ಗೌರ್ಮೆಂಟ್ ಜಾಬ್ ಆದ್ರೆ 60 ವರ್ಷಕ್ಕೆ ರಿಟೈರ್ಡ್ ಆಗ್ತದೆ. ನಮ್ಮ ಹತ್ರ ಇವತ್ತಿನ ಜನರೇಷನ್ ರಾಜಕೀಯದಲ್ಲಿ ರಾಜಕಾರಣಿಗಳಿಗೆ ರಿಟೈರ್ಮೆಂಟ್ ಉಂಟಾ? ಅಲ್ಲ, ನಾನು ತಗೊಳ್ಳೋದು ಒಳ್ಳೇದು. 92 ವರ್ಷದವ್ರು MLA ಆಗ್ತಾರೆ, ಆಗೋದು ಅವ್ರವ್ರ ರಾಜಕೀಯಕ್ಕೆ ರಿಟೈರ್ಮೆಂಟ್ ಇಲ್ಲ. ಅದು ರಿಟೈರ್ಮೆಂಟ್ ಇಲ್ಲ, ಆದ್ರೆ ಒಂದು ಹುರುಪು ಕಡಿಮೆ ಆಗಿರ್ತದೆ. ಅವನ ಜೊತೆಯಲ್ಲಿ ಎಷ್ಟೋ ಜನ ಹಿಂಬಾಲಕರು ಇರ್ಬೋದು, ಯಾರೋ ನಡೆಸ್ಬೋದು. ಒಂದು ಏಜ್ಗೆ ಅವನು ಎಲ್ಲ ಶಕ್ತಿನೂ ಇಟ್ಕೊಂಡಿರ್ತಾನೆ, ಒಂದು ಏಜ್ ಕಳೆದ್ಮೇಲೆ ಎಲ್ಲ ಶಕ್ತಿನೂ ಕಳ್ಕೊಳ್ತಾ ಇರ್ತಾನೆ. ನಾನು ನೇರವಾಗಿ ಕೇಳ್ತೀನಿ, ಪುಟ್ಟಪೇಟೆ ಅವರಿಗೆ ರಾಜಕೀಯವಾಗಿ ಮುಂದೆ ಶಕ್ತಿ ಇದೆಯಾ ಇಲ್ವಾ? ಅಲ್ಲ ನೋಡಿ, ನನಗೆ ನನ್ನದೇ ಆದ ಒಂದಷ್ಟು ಅನುಭವಗಳಿದಾವೆ. ನನ್ನ ತಂದೆ ಹಿರಿಯವರು, ನನ್ನ ತಾಯಿ, ನನ್ನ ತಂದೆ ಪಟೇಲರಾದಾಗ ಅವ್ರ ಜೊತೆಲೂ ತುಂಬಾ ಹಳ್ಳಿಗಳಿಗೆ ಬಡವರ ಮೇಲೆ ಹೋಗಿ ಊಟ ಮಾಡಿದ್ದೀನಿ. ನನ್ನ ತಂದೆ ಕರ್ಕೊಂಡು ಹೋಗಿ ನಂಗೆ ಖುಷಿ, ನನಗೆ ಅವ್ರ ಶಾಲೆಗೆ ಹೋಗೋ ಮನ್ಸಿರ್ಲಿಲ್ಲ, ಆಪೋಸಿಟ್ ತಿರ್ಗಕ್ಕೆ ಹೋಗ್ತಿದ್ದೆ ಬೇಕಾದ್ರೆ. ನನ್ನ ಎಜುಕೇಶನ್ ಇನ್ನೂ ದೊಡ್ಡ ಮಟ್ಟದಲ್ಲಿ ಇದ್ರೆ ನಾನು ಇನ್ನೇನೋ ಕೈಲ. ಆದ್ರೆ ನಮ್ಮ ಹತ್ರ ಇರೋದು ಇಷ್ಟೇ ಶಕ್ತಿ. ಆದ್ರೆ ನನ್ನ ಶಕ್ತಿ ಒಳಗೆ ನಾನು ಕೆಲಸ ಮಾಡ್ಬೇಕನ್ನೋ ಒಂದು ಅಭಿಮಾನ ಇದೆ, ನಾನು ಮಾಡ್ಬೇಕಂತ. ಹಾಗಾಗಿ ಬಾರಿ ಇದ್ರಲ್ಲಿ ನಾನು ಈಗ ನೀವು ನಮ್ಮನ್ನ ಮಾಧ್ಯಮ ಮಿತ್ರರಾಗಿ ಅಥವಾ ನೀವು TV ಮಿತ್ರರಾಗಿ ನನ್ನ ಹತ್ರ ಬಂದು ಕೇಳಿದಾಗ ನನ್ನ ಅನಿಸಿಕೆ ಹೇಳ್ತೀನಿ ಬಿಟ್ರೆ, ನಾನು ಯಾರಿಗೂ ನೋವು ಮಾಡಬೇಕು ಅಥವಾ ನನಗೇಳದೇನೋ ಈ ರಾಜೇಗೌಡರು ಆಗ್ಬೋದು, ಜೀವರಾಜ್ ಆಗ್ಬೋದು, ಅಥವಾ ಯಾರು ರಾಜೇಗೌಡರು ಭಾರಿ ಒಳ್ಳೆ ಮನುಷ್ಯ. ನಾನು ಅವ್ರ ಬಗ್ಗೆ ನನಗೆ ಅಪಾರ ಗೌರವ ಇದೆ. ಅವ್ರ ಹತ್ರ ಎಲ್ಲ ಶಕ್ತಿ ಇದೆ. ಆದ್ರೆ ರಾಜಕಾರಣದಲ್ಲಿ ಏನಂತ ನಮ್ಗೆ ಗೊತ್ತಾಗೋದಿಲ್ಲ. ಕೆಲವು ಟೈಮು ಅವ್ರವ್ರ ಶಕ್ತಿ ಅವ್ರವ್ರ ಕೈಲಿ ಇರ್ತದೆ ಅಲ್ವಾ? ನಾವು ಅದನ್ನ ಪೂರ ಏನು ಮಾಡಿ ಹೇಳಲಿಕ್ಕೆ ಆಗಲ್ಲ. ಅಲ್ಲ, ಅವರವರ ಶಕ್ತಿ ಅವ್ರ ಕೈಲಿ ಇದ್ರೆ ಪರವಾಗಿಲ್ಲ, ಅವ್ರ ಶಕ್ತಿನ ಬೇರೆಯವ್ರ ಕೈಲಿ ಕೊಟ್ರೆ ಅಲ್ಲಿ ಆಡಳಿತ ವ್ಯವಸ್ಥೆ ಹಾಳಾಗತ್ತ ಅಂತ. ಅದು ಈಗ ಮತ್ತೆ ಇನ್ನೊಂದೇನಿದೆ, ರಾಜಕಾರಣನೇ ಒಂದು ಚೈನ್ ಲಿಂಕ್ ಇದೆ. ಅದು ಯಾರನ್ನ ಯಾರು ಹಿಡ್ಕೊಳ್ತಾರೆ, ಯಾರನ್ನ ಯಾರು ಮಾಡ್ತಾರೆ. ಲಾಭಕ್ಕಾಗಿ ದರ್ಶನ ಮಾಡೋರು ಇರ್ತಾರೆ, ಅವರವರ ಬೇಳೆ ಬೇಯಿಸ್ಕೊಳ್ಳೋಕ್ಕಾಗಿ ಮಾಡ್ತಾರೆ. ಕೆಲವರು ಸಾಮಾಜಿಕವಾಗಿಯೂ ಎಲ್ಲರಿಗೂ ಅನುಕೂಲ ಆಗಬೇಕಂತ ಮಾಡೋರು ಇರ್ತಾರೆ. ನಮ್ಮ ತಲೆಯಲ್ಲಿ ನಾನು ನೇರವಾಗಿ ಹೇಳೋದೇನಂದ್ರೆ, ನಾನು ಗ್ರಾಮ ಪಂಚಾಯತಿ ನಿಂತು ಮನೆ ನಿಲ್ಲುವಾಗ ರಾಜೇಗೌಡರ ಹತ್ರ ಹೇಳಿದ್ದು ಅಷ್ಟೇ, ನೋಡಿ ನಾನು ನಿಲ್ತೀನಿ, ನಾನು ಗೆಲ್ತೀನಿ, ನಾನು ಕಾಂಗ್ರೆಸ್. ನನಗೆ ಸಾಮಾನ್ಯ ಜನಗಳ ಕೆಲಸ ಮಾಡ್ಲಿಕ್ಕೆ ಒಂದು ಅವಕಾಶ ಬೇಕಿತ್ತು. ಅದನ್ನ ನೀವು 2020 ಗ್ರಾಮ ಪಂಚಾಯತ್ ನೀವು ಇಂಡಿಪೆಂಡೆಂಟ್ ಅವಾಗಿಲ್ಲ. ಅವಾಗ 2000 ಮೊನ್ನೆ ಎಲೆಕ್ಷನ್ ನಾನು ಇಂಡಿಪೆಂಡೆಂಟ್ 20 ಹಿಂದಿನ ಕಾಂಗ್ರೆಸ್ ಅಲ್ಲಿ. ಯಾಕೆ ಇಂಡಿಪೆಂಡೆಂಟ್ ಕಾರಣ ಅಂದ್ರೆ ಸ್ವಲ್ಪ ಇಲ್ಲಿ ನಾವೀಗ ಇವತ್ತಿನ ಜನರೇಷನ್ ಹುಡುಗರು ಇರ್ತಾರೆ, ಮತ್ತೆ ಅಧಿಕಾರ ಮಾಡೋರು ಇದ್ದವ್ರು ಏನ್ ತಿಳ್ಕೊಂತಾರೆ, ಬೇಡ ಅವ್ರು ಬೇಡ. ಈಗ ನಮ್ಗೊಂದು ಏಜ್ ಅಂತ ಇರ್ತದೆ. ನೀವ್ ಹೇಳ್ತಾರೆ 90 ವರ್ಷ ರಾಜಕೀಯ ಮಾಡೋರು ಇರ್ತಾರೆ, 100 ವರ್ಷ ದಾಟು ರಾಜಕೀಯ ಮಾಡೋರು ಇರ್ಬೋದು. ಆದ್ರೆ ನಾವು ನಿಲ್ಬೇಕು ಅನ್ನೋ ಮನೋಭಾವ ಇರ್ತದೆ. ಏನೇನೋ ಅದ್ರಲ್ಲಿ ಕೆಲ ಗೊತ್ತಾಯ್ತು, ರಾಜೇಗೌಡರು ನಾನೇ ಪುಟ್ಟಪ್ಪನಿದ್ರೆ ಒಳ್ಳೇದಂದ್ರು. ಆದ್ರೆ ಪಾಪ ನಾವು ಅವ್ರನ್ನ ಬಿಡಿಸುವಾಗಿಲ್ಲ. ಅವ್ರಿಗೆ ನನ್ನಂತೂ 1000 ಜನ ಗ್ರಾಮ ಪಂಚಾಯತ್ ಸದಸ್ಯರಿದ್ದಾರೆ, 100 ಜನ ಇದ್ದಾರೆ. ಆದ್ರೆ ನಾನು ಮತ್ತೆ ನನ್ನ ವೈಯಕ್ತಿಕವಾಗಿದ್ದೆ. ಅವರು ಬಂದು ಇಲ್ಲಿ ಕ್ಯಾನ್ವಸ್ ಮಾಡಿದ್ರು, ನಾನೇನು ಅವ್ರು ನೀವು ಬನ್ನಿ ಸಂತೋಷ ಆಯ್ತು, ನೀವು ನನ್ನ ವಿರುದ್ಧ ಕ್ಯಾನ್ವಸ್ ಮಾಡಿದೆ ಅಂತಾನೆ ಹೇಳಿದೆ. ಮಾಡಿದ್ದಾರೆ, ಬಂದಿದ್ದಾರೆ. ಬಟ್ ಅವ್ರು ನನಗೆ ಎಲ್ಲ ರೀತಿ ಒಳ್ಳೆತನನೇ ಹೇಳಿದ್ದಾರೆ. ಬಟ್ ಲಾಸ್ಟಿಗೆ ನಾನು ಹೇಳಿದೆ, ಗೆದ್ದು ನಿಮ್ ಜೊತೆ ಇರ್ತೀನಿ, ನಾನೇನು ಕಾಂಗ್ರೆಸ್ ಬಿಟ್ಟು ಹೋಗಲ್ಲ. ನಾನು BJPನೂ ನೋಡಿ ಬಂದಿದ್ದೀನಿ, ಕಾಂಗ್ರೆಸ್ ನೋಡಿ ಬಂದಿದ್ದೀನಿ. ಆಮೇಲೆ ನನಗೆ ಮೇಜರ್ ಆಗಿ ನನ್ನ ತಲೆಯಲ್ಲಿ ಒಂದಿರುವುದೇನಂದ್ರೆ, ರಾಜಕಾರಣನ ಧರ್ಮಕ್ಕಾಗಿ ಅಥವಾ ಜಾತಿಗಾಗಿ ರಾಜಕಾರಣ ಬಳಸಬಾರ್ದು ಅನ್ನೋದು ನನ್ನ ಮೇಜರ್ ಉದ್ದೇಶ. ಯಾಕಂದ್ರೆ ನಾವೆಲ್ಲರೂ ಸರ್ವ ಸಮಾನರಾಗಿ
ಶಾಂತಿಯಿಂದ ಬದುಕಿದ್ರೆ ಮಾತ್ರ ನಾವೆಲ್ಲ ನೆಮ್ಮದಿಯಾಗಿರ್ಬೋದು. ದುಡ್ಡು ಇಲ್ಲದ್ರು ಒಂದ್ ದಿವಸ ಊಟ ಇಲ್ಲದ್ರು ನೆಮ್ಮದಿಯಾಗಿ ಬದುಕಬಹುದು. ಶಾಂತಿ ಕದಡ್ತಂದ್ರೆ ನಾವು ನೆಮ್ಮದಿಯಾಗಿ ಬದುಕಕ್ಕಾಗಲ್ಲ. ಇನ್ನು 2 ತಿಂಗಳಿನಲ್ಲಿ ಆ ಗ್ರಾಮ ಪಂಚಾಯತ್ ಚುನಾವಣೆ ಬರ್ತಾ ಇದೆ. ಅಟ್ಲೀಸ್ಟ್ ನೀವು ಗ್ರಾಮ ಪಂಚಾಯತ್ ಚುನಾವಣೆಗಾದ್ರೂ ಈ ಬಾರಿ 3ನೇ ಬಾರಿ ಸದಸ್ಯರಾಗುವ ಅಥವಾ ಗ್ರಾಮ ಪಂಚಾಯತ್ ಚುನಾವಣೆ ನಿಲ್ಲುವ ಆಸಕ್ತಿ ಏನಾದ್ರು ಇದೆಯಾ? ಇಲ್ಲ, ನಾನು ನೋಡಿ, ನಮಗೆ ಯಾಕಂದ್ರೆ ಒಬ್ಬ ಮನುಷ್ಯ ಒಂದು ಮನೆ ಒಳಗಡೆ ಒಂದ್ಸರಿ ಅವನ ಯಜಮಾನಿಕೆ ಮಾಡಿ ಜೀವನನ ಸರಿಸಗಟ್ಟ ಎಲ್ಲನೂ ಸಮತೋಲನ ಮಾಡಿ ಕೂರಿಸ್ಕೊಂಡು ಹೋದಾಗೆ ಇನ್ನೊಂದು ಪಂಚಾಯತಿ ನಾನು 2 ಟರ್ಮ್ ನೋಡಿದ್ದೀನಿ, ಅಧ್ಯಕ್ಷ ಆಗಿದ್ದೀನಿ. ಪಂಚಾಯತಿಗೆ ಬರ್ತಾ ಅದೇ ಹೇಳಿದಲ್ಲ, ಹಿಡಿತಗಳು ಜಾಸ್ತಿ ಮಾಡ್ತಾ ಇದ್ದಾರೆ. ಡೋಂಗಲ್ ಅಂತ ಬಂದಿದೆ. ಡೋಂಗಲ್ ಹೇಗಂದ್ರೆ ನಮ್ಮ ಮನೆಗೆ ಬೀಗ ಕೀ ಕೊಟ್ಟಾಗೆ ಒಂದು ಅಧ್ಯಕ್ಷರಿಗೆ ಕೊಡ್ತಾರೆ, ಒಂದು PDO ಕೊಡ್ತಾರೆ, ಕಾರ್ಯದರ್ಶಿಗೆ ಕೊಡ್ತಾರೆ. ಅವ್ರು ಡೋಂಗಲ್ ಮಾತ್ರ ಕೆಲಸ ಆಗ್ತದೆ. ನಮಗೆ ಹೋದಾಗ ಒಂದು ಕಾಫಿ ಬಿಸ್ಕೆಟ್ ಅಥವಾ ಏನೋ ಕೊಟ್ಟು ಒಂದು ಮೀಟಿಂಗ್ ರೆಸಲ್ಯೂಷನ್ ಬರ್ದು ಕಳಿಸ್ತಾರೆ. ನಮ್ದು ಆಡಳಿತ ಅಲ್ಲಿಗೆ ಎಷ್ಟು ಉಂಟು ಹೇಳೋದು ಗ್ರಾಮ ಸ್ವರಾಜ್ ಅಂತ. ಏನ್ ಗ್ರಾಮ ಸ್ವರಾಜ್ ಏನಿದೆ? ಪಂಚಾಯತಿ ನಿರ್ಣಯಗಳಿಗೆ ಎಷ್ಟು ಬೆಲೆ ಇದೆ? ಒಂದು ಪಂಚಾಯತಿ ನಿರ್ಣಯ ಆಗಿ ಹೋದ್ರೆ ತಾಲೂಕ್ ಪಂಚಾಯತಿಗೆ ಹೋಗ್ತದೆ, ಜಿಲ್ಲಾ ಪಂಚಾಯತಿಗೆ ಹೋಗ್ತದೆ. ಹೋದಾಗ ಅದು ಪಂಚಾಯತಿ ನಡೆದಿದೆ ಅಂದ್ರೆ ಅದನ್ನು ಕೊನೆಗಾಣಿಸೋರು ಯಾರಿದ್ದಾರೆ? ಇಲ್ಲ. ಇದರಿಂದ ನಾವು ಪೇಪರ್ ಮೇಲೆ ಉಳ್ಕೊಡ್ತವೆ. ಅದರಿಂದ ನಾವು ಗ್ರಾಮ ಪಂಚಾಯತಿಗೆ ಹೋಗಿ ಅಲ್ಲಿ ಮಾಡುವಂಥದ್ದು ಏನಿದೆ? ನಾನು ಹಾಗೆ ಹಾಯಾಗಿದ್ದೆ ಮಾಡ್ಬೋದು. ಕೊನೆಯದಾಗಿ ಈಗ ನೀವು KDP 3 ಬಾರಿ KDP ಸದಸ್ಯರಾಗಿದ್ದೀರಾ, ಜೊತೆಗೆ 2ನೇ ಬಾರಿ ಗ್ರಾಮ ಪಂಚಾಯತ್ ಸದಸ್ಯರಾಗಿರುವಂಥದ್ದು. ಕೊನೆಯದಾಗಿ ಏನು ಹೇಳಕ್ ಬಯಸ್ತೀರಾ? ಅಲ್ಲ, ಏನಿಲ್ಲ, ನಾವು ಇವತ್ತು ರಾಜಕಾರಣ ಈಗ ಕಾಂಗ್ರೆಸ್ ಅಲ್ಲಿ ಇದ್ದೀನಿ. ನಾನು ಹೇಳೋದೇನು, ಕಾಂಗ್ರೆಸ್ಸು BJP ಅನ್ನೋದಕ್ಕಿಂತ ಧರ್ಮ ರಾಜಕಾರಣಿಗಳನ್ನ ಬಿಟ್ಟು ಜನರ ಬದುಕಿಗಾಗಿ, ಜನರ ಒಳ್ಳೆಯದಕ್ಕಾಗಿ ನಾವು ರಾಜಕಾರಣ ಮಾಡೋಣ ಅನ್ನೋ ಒಂದು ಮನಸಾರಿ ನನ್ನ ಭಾವನೆ. ಮತ್ತೆ ನಮ್ಮ ಶಾಸಕರು ಎಲ್ಲ ಒಳ್ಳೆ ಮನುಷ್ಯರೇ. ಈಗ ನಾನು ಅದನ್ನೇನು ಅವ್ರು ಯಾರನ್ನೂ ಕೆಟ್ಟವ್ರು ಅನ್ನೋದ್ರೆ MP ಇದ್ದಾರೆ. ಇದೊಂದು ರಸ್ತೆ ಇದೆ 169. ಇದು ಎಷ್ಟು ವರ್ಷದಿಂದ ಎಷ್ಟು ಆಕ್ಸಿಡೆಂಟ್ ಆಗ್ತದೆ, ಎಲ್ಲ ಆಗ್ತದೆ. ಯಾರು ಮನಸ್ಸು ಮಾಡಿ ಹೋರಾಟ ಮಾಡಿ, ಒಂದು ಸರಿ ನಾವೇ ಒಂದು ಹೋರಾಟ ಮಾಡಿ ಒಂದು ಸ್ಟ್ರೈಕ್ ಮಾಡಿದ್ದು. ಜೀವರಾಜು ಇದ್ರು, ರಾಜಗುಡ್ರು ಬಂದಿದ್ರು, ಎಲ್ಲ ಬಂದಿದ್ರು. ಆನಂತರ ಶೋಭಾ ಕರಂದ್ಲಾಜೆ ಅವರಿಗೆ 2 ಟರ್ಮ್ MP ಆಗಿ ಬಂದ್ರು. ಏನ್ ಮಾಡಿದ್ರು ಯಾರ ಹತ್ರನೂ ಇದು ರಸ್ತೆ ಕೊನೆಗಾಣಿಸಕ್ಕಾಗಲ್ಲ. ಸರ್ಕಾರ ಅನ್ನೋದು ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮತ್ತು ಸರ್ಕಾರಗಳು ಎರಡಕ್ಕೂ ಯಾವ ತರ ಇದೆ ಅಂದ್ರೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಮ್ಮ ದೇಶದ್ದೇ ಅಲ್ಲ ಅಂತ ನನ್ನ ಮನಸ್ಸಿಗೆ ಬರ್ತದೆ. ನಿಮ್ಮ ಎಲ್ಲ ಸಾಮಾನ್ಯ ಜನಕ್ಕೆ ಗೊತ್ತಿಲ್ಲ. ಎಲ್ಲೋ ಕಡೆ ನೋಡ್ರೆ ಯಾವುದೋ ಒಂದು ದೇಶದಲ್ಲಿ ಹೆಚ್ಚಾಗಿ ಯಾವುದೋ ಒಂದು ಕಮಿಟಿನೋ ಅಥವಾ ಇನ್ಯಾವುದೋ ಒಂದು ಏನು ಹೇಳ್ತಾರಲ್ಲ, ಅದಂತೂ ಹೊರ ದೇಶಗಳಿಂದ ಅದು ಯಾವುದೋ ಒಬ್ರು ಕಂಟ್ರೋಲ್ ಕಂಟ್ರೋಲ್ ಮಾಡ್ತಾರೆ. ಸಂವಿಧಾನ ಇದೆ, ಎಲ್ಲದಕ್ಕೂ ಸಂವಿಧಾನನ ನಾವು ಹೇಳ್ತೀವಿ. ಆದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸಂವಿಧಾನ ಇಲ್ವಾ? ಇನ್ನೊಂದು ತರ ನೋಡಿದ್ರೆ ಅರಣ್ಯ ಇಲಾಖೆ ಒಂದು ಸಪರೇಟ್ ಸರ್ಕಾರ ಅನ್ನೋ ಒಂದು ಪ್ರಶ್ನೆ ಕೂಡ ಬರ್ತೇನೆ. ಅದರ ಹಿಡಿತನ ಯಾರೇ ಸರ್ಕಾರದಲ್ಲಿ ಯಾವುದೇ ಪಕ್ಷದ ಶಾಸಕರು MP ಮಂತ್ರಿ ಆಗ್ಲಿ ಅದನ್ನೊಂದು ಹಿಡಿತದಲ್ಲಿ ಇಟ್ಕೊಂಡು ಸರ್ಕಾರ ಮಾಡದೇ ಇದ್ರೆ ಬರೀ ಯಾವುದೋ ಈಗ ಇತ್ತೀಚಿನ ದಿನಗಳಲ್ಲಿ ಕಾಡು ಹೆಂಗ್ ಬೆಳೆದಿದೆ ಅಂದ್ರೆ, ಯಾವ ರೋಡಲ್ಲೂ ಯಾವ ಮನುಷ್ಯರು ನಡ್ಕೊಂಡು ಹೋಗೋ ಸ್ಥಿತಿ ಕಾಡು ಬೆಳೆದಿದೆ ನಮ್ಮ ಮಲೆನಾಡಲ್ಲಿ. ಎಲ್ಲಿ ಒಂದು ರೋಡಲ್ಲಿ ನೀಯೇಟವಾಗಿ ಹೋಗುವಾಗೆ ಇಲ್ಲ, ಎಲ್ಲಾ ಮರಗಿಡಗಳು ಬಂದು ರೋಡಿಗಾಗಿರ್ತದೆ. ಆದ್ರೂ ಇನ್ನು ಕಾಡಿಲ್ಲ ಅಂತಾರೆ. ಯಾರಿಗಾಗಿ ಕಾಡಿಲ್ಲ? ನಮ್ಮ ಮಲೆನಾಡಲ್ಲಿ ನಾವು ನಿಜವಾಗಿ ಹೇಳ್ತೀನಿ, ಇನ್ನ 4-6 ವರ್ಷ ಇದೇ ತರ ಮಳೆ ಆದ್ರೆ ನಾವು ಮಲೆನಾಡು ಬಿಟ್ಟು ಹೋಗ್ಲೇಬೇಕಾಗುತ್ತೆ. ಇಲ್ಲಿ ಇದ್ರೆ ನಮ್ಮ ಬದುಕಲ್ಲ, ನಮ್ಮ ದೇಹನೇ ಒಂಥರ ಮಾನಸಿಕವಾದ ಹಿಂಸೆಗೆ ಹೋಗ್ತೀವಿ ನಾವು. 5 ಈ ಒಂದು ಸಂದರ್ಶನದ ಭಾಗವಹಿಸಿ ನೀವು 2 ಬಾರಿ ಗ್ರಾಮ ಪಂಚಾಯತ್ ಸದಸ್ಯರಾದ ವಿಚಾರ, ಅಧ್ಯಕ್ಷರಾದ ವಿಚಾರ, ಹಾಗೆ SM ಕೃಷ್ಣ ಅವರ ಅವಧಿಯಲ್ಲಿ KDP ಸದಸ್ಯರಾದ ವಿಚಾರ, ಧರಮ್ ಸಿಂಗ್ ಅವರ ಅವಧಿಯಾದ ವಿಚಾರ, ಈಗ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಏನು ಈ ಒಂದು 2 ಕೂಡ ನೀವು ಕೇಳಿದ್ರು. 3 ಬಾರಿ KDP ಸದಸ್ಯರಾದ ವಿಚಾರ, ಅರಣ್ಯ ಇಲಾಖೆಯಿಂದ ಆಗ್ತಿರುವ ಸಮಸ್ಯೆ, ಅನುದಾನದ ಸಮಸ್ಯೆಗಳಾಗಿರ್ಬೋದು, ಹಾಗೆ ಸ್ಥಳೀಯ ಸಂಸ್ಥೆಗಳ ಇಲ್ಲದೆ ಇರೋದ್ರಿಂದ ಯಾವ ರೀತಿಯಾದ ಸಮಸ್ಯೆಗಳು ಉದ್ಭವ ಆಗ್ತಾ ಇದೆ, ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೇರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಒಂದು ಸಣ್ಣ ಮಾತು, ಮಲೆನಾಡಲ್ಲಿ ಈಗ ಎಲೆ ಚುಕ್ಕೆ ರೋಗ, ಹಳದಿ ಎಲೆ ರೋಗ ಬಂದ. ನಮ್ಮ ಹಳದಿ ಎಲೆ ರೋಗ ಬಂದು 50 ವರ್ಷ 60 ವರ್ಷ ಆಯ್ತು. ನಮ್ಮ ತಂದೆ ಕಾಲದಲ್ಲಿ ಬಂದಿದ್ದು, ಅವರಿಗೆ 87 ವರ್ಷ. ಇವತ್ತಿಗೂ ಈಗ ಹಳದಿ ಎಲೆ ಚುಕ್ಕೆ ರೋಗದ ಬಗ್ಗೆ ಸರ್ಕಾರದ ಒಳಗಡೆ BJP ಗೌರ್ಮೆಂಟ್ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ನಾವು ಇವತ್ತು ನನಗೆ 60-70 ಕ್ವಿಂಟಲ್ ಅಡಿಕೆ, 45-50-60 ಕ್ವಿಂಟಲ್ ಅಡಿಕೆ ಆಗ್ತಿತ್ತು. ನೀವು ಈ ತೋಟ ಕರ್ಕೊಂಡು ಹೋದ್ರು ನಮ್ಗೆ 1 ಕ್ವಿಂಟಲ್ ಅಡಿಕೆ ಆಗುತ್ತೆ. ನಮ್ಮ ಬದುಕು ಏನಾಗ್ತದೆ? ಇದ್ರ ಬಗ್ಗೆ ಯಾರೂ ಗಮನ ಹರಿಸಲ್ಲ. ದಯಮಾಡಿ ನಾನು ಹೇಳೋದು, ನೀವು ಒಂದು ನಿಮ್ಮ ಅಧಿಕಾರಿಗಳು ಇರ್ತಾರೆ, ತೋಟಗಾರಿಕೆ ಇರ್ತದೆ,
ಒಂದು ಅಧ್ಯಯನ ಮಾಡಿಸಿ ಯಾರಿಗೆ ಕಂಪ್ಲೀಟ್ ತೋಟ ಹೋಗಿದ, ಯಾರೇ ಜಾತಿ ಮತ ಬೇಡ, ಯಾರು ಕಳ್ಕೊಂಡನೋ ಅವ್ನಿಗೆ ಏನಾದ್ರು ಒಂದು ಪರಿಹಾರದ ವ್ಯವಸ್ಥೆ ಅಥವಾ ಬೇರೆ ಯಾವ ರೀತಿ ಮಾಡ್ಕೊಡ್ಬೇಕು ಅದನ್ನ ಸರ್ಕಾರ ಯೋಚನೆ ಮಾಡ್ಬೇಕು, ನಮ್ಮನ್ನ ಆಳೋರು ಯೋಚನೆ ಮಾಡ್ಬೇಕು ಅಂತ ಹೇಳಿ ನಾನು ಕೈ ಮುಗಿ ಕೇಳಬೇಕು. ನೋಡಿದ್ರಲ್ಲ ವೀಕ್ಷಕರೇ, ಇದು ನೆಮ್ಮಾರು ಗ್ರಾಮ ಪಂಚಾಯಿತಿಯಲ್ಲಿ 2 ಬಾರಿ ಸದಸ್ಯರಾಗಿ ಒಮ್ಮೆ ಅಧ್ಯಕ್ಷರಾಗಿ, ಹಾಗೆ ಶೃಂಗೇರಿ ತಾಲೂಕಿನಲ್ಲಿ 3 ಬಾರಿ ಕೆಡಿಪಿ ಸದಸ್ಯರಾಗಿ, ಪ್ರಸ್ತುತ ಕೂಡ ಶೃಂಗೇರಿ ತಾಲೂಕಿನ ಕೆಡಿಪಿ ಸದಸ್ಯರಾಗಿ ಸೇವೆ ಸಲ್ಲಿಸಿರುವಂತಹ ಶ್ರೀಯುತ ಪುಟ್ಟಪ್ಪ ಹೆಗ್ಡೆ ಇವರ ಜೊತೆಗಿನ ವಿಶೇಷ ಸಂದರ್ಶನ. ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ಮುಂದೆ ಬರ್ತೇನೆ.